ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶುಭ ನುಡಿ ಕನ್ನಡ ಬ್ಲಾಗ್ಸ್. ನಾನು ಸುನೀತಾ. ಇವತ್ತು ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ, ಯಾಕಂದ್ರೆ ನಮ್ಮ ಚಾನೆಲ್ 500 ಸಬ್ಸ್ಕ್ರೈಬರ್ಸ್ ನ ಕ್ರಾಸ್ ಆಗಿದೆ. ಎಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್. ಎಲ್ಲರೂ ನೀವು ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಬೇಕು. ನಾನು ಕೂಡ ಬೇಗನೆ ಎಲ್ಲ ಮೈಲ್ ಸ್ಟೋನ್ಸ್ ನ ರೀಚ್ ಆಗ್ತಾ ಹೋಗ್ಬೇಕು. ಫಸ್ಟ್ ಮೈಲ್ ಸ್ಟೋನ್ಗೆ ಇನ್ನೂ 500 ಸಬ್ಸ್ಕ್ರೈಬರ್ಸ್ ಆಗೋದು ಬ್ಯಾಲೆನ್ಸ್ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದೇ ರೀತಿ ಇದ್ರೆ ನಾನು ಡೆಫಿನೆಟ್ ಆಗಿ ತುಂಬಾ ಬೇಗನೆ ಫಸ್ಟ್ ಮೈಲ್ ಸ್ಟೋನ್ ನ ರೀಚ್ ಆಗ್ತೀನಿ. ಇಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ ನ ಕ್ರಾಸ್ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸೊ ಅದಕ್ಕೆ ನಾನು 500 ಸಬ್ಸ್ಕ್ರೈಬರ್ ಸ್ಪೆಷಲ್ ಅಂತ ಕಿಚನ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈಗಾಗಲೇ ನೀವು ನಮ್ಮ ಕಿಚನ್ ನ ನೋಡೇ ಇರ್ತೀರಾ, ಬಟ್ ಇವತ್ತು ನಾನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಎಲ್ಲಾ ವಿಡಿಯೋಸ್ ಒಂದ್ಸಲಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮಿಸ್ ಆಗದೆ ನೀವು ನನ್ನ ಎಲ್ಲಾ ವಿಡಿಯೋಸ್ ನ ನೋಡ್ಬೋದು. ಓಕೆ, ಯಾಕಿನ್ನೂ ಲೇಟ್ ಅಲ್ವಾ, ಬನ್ನಿ ನಮ್ಮ ಕಿಚನ್ ನೋಡೋಣ. ನೋಡ್ತಾ ಇದ್ದೀರಾ ಅಲ್ವಾ, ಇದೇ ನಮ್ಮ ಹಾರ್ಟ್ ಆಫ್ ದ ಹೋಮ್, ನಮ್ಮ ಕಿಚನ್. ನನಗೆ ಎಸ್ಪೆಷಲಿ ತುಂಬಾನೇ ಇಷ್ಟ ಆಗಿರೋ ಪ್ಲೇಸ್ ಈ ಕಿಚನ್. ನಾವು ತುಂಬಾ ಟೈಮ್ ನ ಕಿಚನ್ ಅಲ್ಲೇ ಅಲ್ವಾ ಜಾಸ್ತಿ ಸ್ಪೆಂಡ್ ಮಾಡೋದು. ಓಕೆ, ಹಾಗಾದ್ರೆ ಇನ್ನು ಯಾಕಲ್ವಾ ಲೇಟು, ಬನ್ನಿ ನಮ್ಮ ಕಿಚನ್ ನ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದೀನಿ ಅನ್ನೋದನ್ನ ನೋಡೋಣ. ಸ್ಟವ್ ಮತ್ತೆ ಚಿಮ್ನಿ ಎರಡೂನು ಎಲಿಕಾ ಕಂಪ್ನಿದು. ನನ್ಗಂತೂ ತುಂಬಾ ಇಷ್ಟ ಆಯ್ತು ಈ ಚಿಮ್ನಿ ಕೂಡ. ಇಲ್ಲೊಂದು ವಿಂಡೋ ಇಡ್ಸಿದೀವಿ. ಇಲ್ಲಿ ನಾನು ಶೋಗೆ ಅಂತ ಸುಮ್ನೆ ಒಂದು ವಾಸ್ನ ಇಟ್ಟಿದ್ದೀನಿ. ಇನ್ನ ಇಲ್ಲಿ ಕಿಚನ್ ವಿತ್ ಸೋಪ್, ದೆನ್ ಡೆಟಾಲ್. ಇವಾಗ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಪ್ರತಿ ಮನೆಯಲ್ಲೂ. ಇದು ನಮ್ಮ ಕೌಂಟರ್ ಟಾಪ್ ಅಲ್ಲಿ. ಇನ್ನು ಸ್ಟವ್ಗೆ ರೈಟ್ ಸೈಡ್ ಹೋದ್ರೆ ಇಲ್ಲಿ ಒಂದು ಚಾಪಿಂಗ್ ಬೋರ್ಡ್ ಮತ್ತೆ ಆಯಿಲ್ ಡಿಸ್ಪೆನ್ಸರ್, ಹಾಗೆ ಟಿಶ್ಯೂ, ಮತ್ತೆ ಒಂದು ನಾನು ಶಿವಾಜಿನಗರಲ್ಲಿ ಶಾಪಿಂಗ್ ಮಾಡಿದಾಗ ತಗೊಂಡ್ಬಂದಿದ್ನಲ್ವಾ, ಅದರಲ್ಲಿ ಇರ್ತಿ ನೈಫ್, ಸಿಸರ್ ಎಲ್ಲ ಹಾಕಿಟ್ಟಿದ್ದೀನಿ. ಹಾಗೆ ಒಂದು ಸ್ಪೂನ್ ಹೋಲ್ಡರ್ನ ಇಟ್ಟಿದ್ದೀನಿ. ಇದರಲ್ಲಿ ಫೋಕ್, ಸ್ಪೂನ್ಸ್ ಅಂಡ್ ಬೇಕಾಗಿರೋ ಕೆಲವೊಂದು ಸ್ಪ್ಯಾಚುಲಾಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಈ ಥರ ಒಂದು ಚಿಕ್ಕ ಚಿಕ್ಕ ಆಯಿಲ್ ಡಿಸ್ಪೆನ್ಸರ್ಸ್ನ ಇಟ್ಟಿದ್ದೀನಿ. ಯಾಕಂದರೆ ಪದೇ ಪದೇ ಬೇಕಾದಾಗೆಲ್ಲ ನಾವು ದೊಡ್ಡ ದೊಡ್ಡ ಆಯಿಲ್ ಡಿಸ್ಪೆನ್ಸರ್ಸ್ನ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಈ ರೀತಿ ಒಂದು ಚಿಕ್ಕ ಆಯಿಲ್ ಡಿಸ್ಪೆನ್ಸರ್. ಇದು ತುಪ್ಪ ಹಾಕಿಕ್ಕಕ್ಕೆ ಎಷ್ಟು ಕ್ಯೂಟಾಗಿದೆ ಅಲ್ವಾ, ನನಗಂತೂ ತುಂಬಾ ಇಷ್ಟ ಆಯಿತು ಇದು. ನೋಡಿ, ಈ ರೀತಿ ಅವರೇನೆ ಇದರಲ್ಲಿ ಸ್ಪೂನ್ ಕೂಡ ಕೊಟ್ಟಿರ್ತಾರೆ. ಇನ್ನು ನಾನು ಶಿವಾಜಿನಗರ್ ಶಾಪಿಂಗ್ ಹಾಲಲ್ಲಿ ಇದನ್ನು ಕೂಡ ಶೇರ್ ಮಾಡಿದ್ನಲ್ವಾ, ಇದರಲ್ಲಿ ನಾನು ಸಾಲ್ಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಸಾಲ್ಟ್ ಸ್ಪ್ರಿಂಕ್ಲರ್ ಅದು. ಇನ್ನು ಇಲ್ಲೊಂದು ಇಲ್ಲಿ ಹಾಗೆ ಕಿಚನಲ್ಲೇ ನಾನು ಡ್ರೈ ಫ್ರೂಟ್ಸ್ನ ಹಾಕಿ ಆ ಥರದಲ್ಲೇ ಇಟ್ಕೊಂಡಿರ್ತೀನಿ. ಸೊ ದಟ್ ನನಗೆ ಯಾವಾಗ ಬೇಕು ಅನಿಸ್ದೆ ಅವಾಗ ತೊಗೊಂಡು ಮಂಚ್ ಮಾಡ್ತಾ ಇರ್ಬೋದು ಅಂತ. ಹಾಗೆ ಇಲ್ಲೊಂದು ಸ್ಪೂನ್ ಆ್ಯಂಡ್ ಫೋಕ್ ಹೋಲ್ಡರ್. ಇದು ತುಂಬ ಇಯರ್ಸಿಂದ ಇದೆ ನನ್ನ ಹತ್ರ. ಇದು ಚಿಕ್ಕ ಬಾಟಲಲ್ಲಿ ಒಂದು ಮನಿ ಪ್ಲಾಂಟ್ನ ಇಟ್ಟಿದ್ದೀನಿ. ಚೆನ್ನಾಗಿ ಬರ್ತಾ ಇದೆ ಮನಿ ಪ್ಲಾಂಟು. ಹಾಗೆ ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ. ಮಾರ್ನಿಂಗ್ ಟೈಮ್ ಅಂತೂ ಕೂಲ್ ಬ್ರೀಸ್ ಬರ್ತಾ ಇರುತ್ತೆ ಇಲ್ಲಿಂದ, ತುಂಬ ಚೆನ್ನಾಗಿರುತ್ತೆ. ಇನ್ನು ಹಾಗೆ ಇಲ್ಲಿ ನಾನೊಂದು ಡೆಕೋರ್ ಪೀಸ್ನ ಆ್ಯಡ್ ಮಾಡಿದ್ದೀನಿ. ಇದನ್ನ ನಾನೇ ಮನೆಯಲ್ಲೇ DIY ಮಾಡಿರೋದು. ಡೆಫಿನೆಟ್ ಆಗಿ ನಿಮಗೆ ಬೇಕು ಅಂದರೆ ಇದರದ್ದು DIY ಹೇಗೆ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮ ಜೊತೆ ಈ ಒಂದು DIYನ ಶೇರ್ ಮಾಡ್ತೀನಿ.
ಈ ರೀತಿ ಹ್ಯಾಂಡಿ ಆಗಿರ್ಬೇಕಾಗಿರೋ ಐಟಮ್ಸ್ನೆಲ್ಲ ಈ ರೀತಿ ಒಂದು ಚಿಕ್ಕ ಸ್ಟ್ಯಾಂಡ್ ಇಟ್ಕೊಂಡು ಅದರಲ್ಲಿ ಇಟ್ಟಿದ್ದೀನಿ ನಾನು. ಒಂದು ಸ್ಪೂನ್, ಲ್ಯಾಡಲ್ ಮತ್ತೆ ಕೆಲವೊಂದು ಸ್ಪೂನ್ ಈ ತರದೆಲ್ಲ ನಾನು ಹ್ಯಾಂಗ್ ಮಾಡಿಟ್ಟಿದ್ದೀನಿ. ಇದು ಒಂದ್ ಸ್ವಲ್ಪ ಚೆನ್ನಾಗಿ ಕಾಣುತ್ತಲ್ವಾ ನೋಡೋದಕ್ಕೆ ಅಂತ, ಲೈಕ್ ಡೆಕೋರ್ ಟಚ್ ಅಷ್ಟೇ ಇದು. ನಾನು ಇದನ್ನೇನು ಯೂಸ್ ಮಾಡೋದಿಲ್ಲ, ಬೇಕಂದ್ರೆ ನಾನು ಯೂಸ್ ಮಾಡ್ಕೋಬಹುದು, ಬಟ್ ಡೆಕೋರ್ ರೀತಿ ಆಡ್ ಮಾಡಿದ್ದೀನಿ. ಈ ಒಂದು ವಾಲ್ಗೆ ಇದೇ ಒಂದ್ ಸ್ವಲ್ಪ ಚೆನ್ನಾಗಿ ಲುಕ್ ಕಾಣುತ್ತೆ ಅಂತ ನನ್ಗನ್ಸುತ್ತೆ. ಸೊ ಹಾಗೆ ಈ ಕಡೆ ಕೌಂಟರ್ ಟಾಪ್ ಅಲ್ಲಿ ನಾನು ಈರುಳ್ಳಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ನೋಡಿ. ಇದಕ್ಕೆ 4 ವೀಲ್ಸ್ ಕೂಡ ಇದೆ, ಬೇಕಂದಾಗ ಈ ರೀತಿ ತಳ್ಕೊಬಹುದು. ಇನ್ನ ನಾನು ಕೌಂಟರ್ ಟಾಪ್ ಮೇಲೆ ಏನು ಇಟ್ಟಿಲ್ಲ, ಅಷ್ಟೇ ಇಟ್ಟಿರೋದು. ಇದೆಲ್ಲ ವರ್ಕಿಂಗ್ ಸ್ಪೇಸ್, ನಾನು ಅದಕ್ಕೆ ಜಾಸ್ತಿ ಐಟಮ್ಸ್ ಏನು ಇಟ್ಟಿಲ್ಲ. ಹಾಗೆ ಇನ್ನ ಸ್ಟವ್ಗೆ ರೈಟ್ ಸೈಡ್ಗೆ ಶಿಂಕ್ ಇದೆ. ಇಲ್ಲಿ ನಮ್ಗೆ ಈ ತರ ಟ್ಯಾಪ್ ಹಾಕ್ಸ್ಕೊಂಡಿದೀನಿ ನಾನು ನೋಡಿ. ಈ ರೀತಿ ರೊಟೇಟ್ ಆಗುತ್ತೆ. ಇನ್ನು ನಾನು ಇದಕ್ಕೆ ಎಕ್ಸ್ಟೆಂಡೇಬಲ್ ಒಂದು ಹಾಕೋಣ ಅಂತ ಹಾಕಿಸ್ಕೋಬೇಕು ಅಂತ ಅನ್ಕೊಂಡಿದೀನಿ. ಈ ರೀತಿ ಎಕ್ಸ್ಟೆಂಡ್ ಆಗುತ್ತಲ್ವಾ, ಆ ರೀತಿ ಒಂದು. ಹಾಗೆ ಇಲ್ಲಿ ವಾಟರ್ ಪ್ಯೂರಿಫೈಯರ್ ಹಾಕಿಸ್ಕೊಂಡಿದೀವಿ, RO ಇದು. ದೆನ್ ಇಲ್ಲಿ ನಾನು ಕೆಲವೊಂದು ಸ್ಕ್ರಬ್ಬರ್ಸ್ ನ ಡ್ರೈ ಆಗ್ಬೇಕಲ್ವಾ, ಸೊ ಅದಕ್ಕೆ ನಾನು ಇಲ್ಲೊಂದು ಸ್ಟ್ಯಾಂಡ್ ಹಾಕೊಂಡ್ಬಿಟ್ಟು ಇಲ್ಲೊಂದು ಸ್ಕ್ರಬ್ಬರ್ಸ್ ಇಟ್ಕೊಂಡಿದೀನಿ. ಹಾಗೆ ಇದು ವೈಪರ್, ಇಲ್ಲೇನ ವೆಟ್ ಆದಾಗ ಜಸ್ಟ್ ಆ ನೀರ್ನೆಲ್ಲ ವೈಪ್ ಮಾಡ್ಕೊಳ್ಳೋಕೆ ಒಂದು ವೈಪರ್ ಇಟ್ಟಿದ್ದೀನಿ. ಹಾಗೆ ಇದು ಶಿಂಕ್ ನ ಕ್ಲೀನ್ ಮಾಡೋದಕ್ಕೆ ಒಂದು ಬ್ರಷ್ ಇಟ್ಟಿದ್ದೀನಿ. ಇನ್ನ ಇದು ಹ್ಯಾಂಡ್ ಟವಲ್ ಹೋಲ್ಡರ್ ಇಲ್ಲಿ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಇಲ್ಲೊಂದು ಹ್ಯಾಂಡ್ ಟವಲ್ ಹಾಕೊಂಡಿದ್ದೀನಿ. ಸೊ ಇಷ್ಟು ನಮ್ಮ ಕೌಂಟರ್ ಟಾಪು. ಕೌಂಟರ್ ಟಾಪ್ ಅಲ್ಲಿ ನಾನೇನು ಜಾಸ್ತಿ ಐಟಮ್ಸ್ ಎಲ್ಲ ಏನು ಇಟ್ಟಿಲ್ಲ, ಕಡಿಮೆ ಐಟಮ್ಸ್ನೇ ಇಟ್ಟಿದ್ದೀನಿ. ಇನ್ನು ನಾನು ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ನಾನು ಇಲ್ಲಿ ಅಂಡರ್ ದ ಸಿಂಕ್ ಏರಿಯಾ ಏನು ಇಟ್ಟಿದ್ದೀನಿಪ್ಪ ಅಂದರೆ ಕೆಲವೊಂದು ಕ್ಲೀನಿಂಗ್ ಎಸೆನ್ಷಿಯಲ್ಸ್ ಇಟ್ಟಿದ್ದೀನಿ. ಎಕ್ಸ್ಟ್ರಾ ಸ್ಕ್ರಬ್ಬರ್ಸ್ ಆಗಿರ್ಬೋದು, ಸೋಪ್ ಲಿಕ್ವಿಡ್, ಹಾಗೆ ಕೆಲವೊಂದು ಡಿಟರ್ಜೆಂಟ್ ಲಿಕ್ವಿಡ್, ದೆನ್ ಕ್ಲೀನಿಂಗ್ ಸೊಲ್ಯೂಷನ್ಸ್, ಕೊಲಿನ್ ಆಗಿರ್ಬೋದು, ಮತ್ತೆ ನಾನೇ ಹೋಮ್ ಮೇಡ್ ಕ್ಲೀನಿಂಗ್ ಸೊಲ್ಯೂಷನ್ ಕೂಡ ಮಾಡ್ತೀನಿ. ಈಗಾಗಲೇ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿದ್ದೀನಿ. ಬೇಕಂದ್ರೆ DIY ಸೊಲ್ಯೂಷನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಒಂದ್ಸಲಿ ಚೆಕ್ ಮಾಡಿ. ಈ ತರ ಎಲ್ಲ ಒಂದು ಚಿಕ್ಕದೊಂದು ಸ್ಟೋರೇಜ್ ಕಂಟೈನರ್ ರೀತಿ ಇಟ್ಟಿದ್ದೀನಿ. ಅದರಲ್ಲಿ ನಾನು ಇರೋ ಐಟಮ್ಸ್ ಎಲ್ಲ ನಾನು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ಅಂಡರ್ ದ ಸ್ಟವ್ ಏರಿಯಾ ಫಸ್ಟ್ ಡ್ರಾ ಅಲ್ಲಿ ನಾನು ಫಿಲ್ಟರ್ಸು ಮತ್ತೆ ರೈಸ್ ಇಟ್ಕೊಳ್ಳೋ ಅಂಥದ್ದು ಒಂದು ಕೆಲವೊಂದು ಸ್ಪೂನ್ಸ್ ಇಟ್ಟಿದ್ದೀನಿ. ಹಾಗೇನೆ ಇಲ್ಲಿ ಸೌಟು ಅಂತೀವಲ್ವಾ ಅದೆಲ್ಲ ಇಟ್ಟಿದ್ದೀನಿ. ಹಾಗೆ ಇದು ವಿಸ್ಕರು, ತುಂಬ ಬೇಕಾಗಿರೋ ಐಟಮ್ಸು, ಹ್ಯಾಂಡಿಯಾಗಿರೋ ಇರಬೇಕು ಅನ್ನೋಂಥ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಇನ್ನು ಕೆಲವೊಂದು ಹೋಲ್ಡರ್ಸು ಮತ್ತು ವುಡನ್ ಸ್ಪ್ಯಾಚುಲಾಸು, ಮತ್ತು ಇದು ಮುದ್ದೆ ಮಾಡೋ ಕೋಲು, ಇದೆಲ್ಲ ಲೆಂತ್ ಇರುತ್ತಲ್ವಾ, ಸೊ ಅದಕ್ಕೆ ಈ ಸೆಕ್ಷನಲ್ಲಿ ನಾನು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇದು ಮೆಜರಿಂಗ್ ಕಪ್ಸು, ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋದ್ರಿಂದ ಇದು ಕೂಡ ಹ್ಯಾಂಡಿಯಾಗಿರಲಿ ಅಂತ ಇಲ್ಲಿ ಮೆಜರಿಂಗ್ ಕಪ್ಸ್ನ ಇಟ್ಟಿದ್ದೀನಿ. ಇನ್ನು ಇದರಲ್ಲಿ ನೋಡ್ಬೋದು ನೀವು ಸ್ಕ್ರೂ ಡ್ರೈವರ್ ಇಟ್ಟಿದ್ದೀನಿ. ಅಂದರೆ ನಮ್ಗೆ ಏನಕ್ಕಪ್ಪ ಅಂದರೆ ಈ ಕುಕ್ಕರ್ ಹ್ಯಾಂಡಲ್ಸ್ ಎಲ್ಲ ಲೂಸ್ ಆಗೋಗುತ್ತಲ್ವಾ, ಇವೆಲ್ಲ ಹ್ಯಾಂಡಿಯಾಗಿದ್ದರೆ ನಾವು ಇಲ್ಲೇ ಕಿಚನಲ್ಲೇ ಅದನ್ನೆಲ್ಲ ರೆಡಿ ಮಾಡ್ಕೋಬೋದು. ಆಮೇಲೆ ಇದು ಬಂದು ಎಕ್ಸ್ಟ್ರಾ ಏನಾದರೂ ಮಿಕ್ಕಿರುತ್ತಲ್ವಾ ಗ್ರೋಸರೀಸು, ಅದಕ್ಕೆ ಹೋಲ್ಡ್ ಮಾಡೋದಕ್ಕೆ ಇದು ಕ್ಲಿಪ್ಸು. ಇನ್ನು ಇಲ್ಲೊಂದು ನೋಟ್ ಪ್ಯಾಡ್ ಇಟ್ಟಿದ್ದೀನಿ, ನಾನು ಐಟಮ್ಸ್ ಏನಾದರೂ ಆಗೋಗುತ್ತಲ್ವಾ ಅವೆಲ್ಲ ಇದರಲ್ಲಿ ಬರ್ದಿಕ್ಕಿರ್ತೀನಿ. ಆಮೇಲೆ ಈ ಟೂತ್ ಪಿಕ್ಸು ಮತ್ತು ಇದು ಎಮರ್ಜೆನ್ಸಿಗೆ ಒಂದು ಗ್ರೇಟರ್ ಕೂಡ ಇಲ್ಲಿ ಇಟ್ಟಿದ್ದೀನಿ. ಸೊ ಇದು ಬಂದು ಫಸ್ಟ್ ಡ್ರಾ ಅಲ್ಲಿ. ಇನ್ನು ಸೆಕೆಂಡ್ ಡ್ರಾ ಅಲ್ಲಿ ಇದನ್ನ ನಾನು ಬಾಕ್ಸ್ ಸ್ಟೋರೇಜ್ ಡ್ರಾ ಅಂತಾನೆ ಕರಿಬೋದು. ಇದರಲ್ಲಿ ಎಲ್ಲ ಬರೀ ಬಾಕ್ಸಸ್ನೇ ನಾನು ಸ್ಟೋರ್ ಮಾಡಿದ್ದೀನಿ. ಇವೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಿಕ್ಕೆ ನಾನು ಆದಷ್ಟು ಸ್ಟೀಲು ಆ ಥರನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಏನಂದರೆ ನನಗೆ ಇದೆಲ್ಲ ಟಪ್ಪರ್ವೇರ್ ಬಾಕ್ಸಸ್ಸು ಇವೆಲ್ಲನೂ ಫ್ರಿಜ್ಜಲ್ಲಿ ಕೆಲವೊಂದು ಐಟಮ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕೆ ಬೇಕೇ ಬೇಕಾಗುತ್ತೆ. ಸೊ ಇನ್ನೂ ನಾನು 100% ಪ್ಲಾಸ್ಟಿಕ್ ಫ್ರೀ ಕಿಚನ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟು ಥರ್ಡ್ ಡ್ರಾಲ್ ಬಂದು
ಕೆಲವೊಂದು ಎಕ್ಸ್ಟ್ರಾ ಮಿಸ್ಲಿನಿಯಸ್ ಥಿಂಗ್ಸ್ ಅಂದರೆ ಹಾಟ್ ಪಾಟ್ ಆಗಿರ್ಬೋದು, ಕೆಲವೊಂದು ನೋಡಿ ಈ ಥರ ಸ್ಟ್ರೈನರು ಇವೆಲ್ಲ ಇಲ್ಲಿಟ್ಟಿದ್ದೀನಿ. ಹಾಗೆ ಇದೂ ಹಾಟ್ ಪಾಟೇನೆ. ಹಾಗೆ ಇದು ಗ್ರೇಟರು ಮತ್ತು ಜ್ಯೂಸರು, ಎಕ್ಸ್ಟ್ರಾ ಮಿಸ್ಲೇನಿಯಸ್ ಸ್ಟಫ್ ಏನೇನಿರುತ್ತೆ ಅವೆಲ್ಲ ನಾನು ಇಲ್ಲಿಟ್ಟಿದ್ದೀನಿ. ಇನ್ನು ಬಂದರೆ ಇಲ್ಲಿ ನಾನು ಜಾಸ್ತಿ ಐಟಮ್ಸ್ ಏನು ಸ್ಟೋರ್ ಮಾಡಿಲ್ಲ, ಬಿಕಾಸ್ ಇಲ್ಲಿ ನಮ್ಗೆ ಎತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ತುಂಬ ಕಷ್ಟ ಆಗುತ್ತೆ. ನಾನು ಇಲ್ಲಿ ಇದೊಂದು ಬಕೆಟ್ ಇದೆ ಅಲ್ವಾ, ಇದಕ್ಕೆ ಲಿಡ್ ಕೂಡ ಬಂದಿದೆ. ಈ ಬಕೆಟಲ್ಲಿ ಏನಪ್ಪ ಅಂದರೆ ಎಲ್ಲ ಕವರ್ಸ್ನು ಕೂಡ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲೊಂದು ಚಿಕ್ಕ ಬ್ಯಾಸ್ಕೆಟ್ ಇಟ್ಟಿದ್ದೀನಿ, ಸ್ಟೋರೇಜ್ ಕಂಟೈನರು. ಅದರಲ್ಲಿ ಕಿಚನ್ ಟಾಲ್ಸ್ ಎಲ್ಲ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಕೆಲವೊಂದು ಕ್ಲೀನಿಂಗ್ ಎಸೆನ್ಷಿಯಲ್ ಬ್ರಷ್ಗಳು ಅದು ಇದು ಎಲ್ಲ ಇಟ್ಟಿದ್ದೀನಿ. ಇದು ಆಯಿಲ್ ಪುಲ್ ಔಟ್ ಅಂತ ಹೇಳ್ತೀವಲ್ವಾ, ಆ ರೀತಿ ಒಂದು ಡ್ರಾ ತರ ಮಾಡಿಸ್ಕೊಂಡಿದ್ದೀನಿ ಈ ರೀತಿ. ಇಲ್ಲಿ ನಾನೊಂದು ಚಾಪರು ಮತ್ತೆ ಈ ಆಯಿಲ್ ಕಂಟೈನರ್ ಏನಕ್ಕೆ ಅಂದ್ರೆ ನಾವು ಯೂಸ್ ಮಾಡಿರ್ತೀವಲ್ವಾ ಆಯಿಲ್ನೆಲ್ಲ ಸ್ಟೋರ್ ಮಾಡೋದಕ್ಕೆ. ಇದೆಲ್ಲ ಡಿಫ್ರೆಂಟ್ ಆಯಿಲ್ಸು, ಹರಳೆಣ್ಣೆ ಅದು ಇದು ಎಲ್ಲ ಇರುತ್ತಲ್ವಾ ಮನೆಯಲ್ಲಿ, ಡಿಫ್ರೆಂಟ್ ಆಯಿಲ್ಸ್ ಎಲ್ಲ ಇಲ್ಲೇ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ನಾನು. ಕೆಳಗಡೆ ಎಲ್ಲ ಮಿಕ್ಸಿ ಜಾರ್ಸ್ನ ನಾನು ಇಟ್ಟಿದ್ದೀನಿ. ಮಿಕ್ಸಿ ಜಾರ್ಸು ಮತ್ತೆ ಇದು ಕುಟಾಣಿ ಇಟ್ಟಿದ್ದೀನಿ ಇಲ್ಲಿನೇ. ಮತ್ತೆ ಇಲ್ಲಿ ಈ ಕೌಂಟರ್ ಟಾಪ್ ಕೆಳಗಡೆ ಇರೋ ಈ ಡ್ರಾ ಅಲ್ಲಿ ನಾನು ಡೈಲಿ ಯೂಸ್ ಮಾಡೋ ಐಟಮ್ಸ್ ಲೈಕ್ ಮಿಕ್ಸಿಂಗ್ ಬೌಲ್ಸ್ ಆಗಿರ್ಬೋದು, ದೆನ್ ಈ ರೀತಿ ಪಾತ್ರೆಗಳು, ಬಾಂಡ್ಲಿ ಮತ್ತೆ ಹಾಲು ಕಾಯಿಸೋ ಪಾತ್ರೆಗಳು ಎಲ್ಲ ಇಲ್ಲೇ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಈ ಕೆಳಗಡೆ ಈ ಡ್ರಾ ಅಲ್ಲಿ ಎಲ್ಲ ಪ್ಲೇಟ್ಸು ಮತ್ತೆ ಸರ್ವಿಂಗ್ ಚಿಕ್ಕ ಬೌಲ್ಸ್ ಇರುತ್ತಲ್ವಾ ಅದು ಇಟ್ಟಿದ್ದೀನಿ. ನೋಡ್ಬೋದು ನೀವು, ನಾನು ಪ್ರತಿಯೊಂದು ಡ್ರಾ ಅಲ್ಲೂ ಈ ರೀತಿ ಶೆಲ್ಫ್ ಲೈನರ್ಸ್ ಅಂತ ಕರಿತೀವಲ್ವಾ, ಇದನ್ನ ನಾನು ಅಮೆಝಾನ್ ಅಲ್ಲೇ ಬುಕ್ ಮಾಡಿ ತರಿಸ್ಕೊಂಡಿರೋದು. ಈ ರೀತಿ ಶೆಲ್ಫ್ ಲೈನರ್ಸ್ ನಾನು ಪ್ರತಿಯೊಂದು ಡ್ರಾ ಅಲ್ಲೂ ಹಾಕಿರ್ತೀನಿ. ಇದೆಲ್ಲ ಗ್ಲಾಸ್ ಸೆಕ್ಷನ್ನು. ಇಲ್ಲಿ ನೋಡಿ ಚಂಬು ಗ್ಲಾಸಸ್ಸು, ಚಿಕ್ಕ ಕಾಫಿ ಗ್ಲಾಸಸ್ಸು, ಮತ್ತೆ ನಮ್ಮ ಆರ್ಯದು ಮಿಲ್ಕ್ ಕಪ್ಸು ಇವೆಲ್ಲ ಇಲ್ಲೇ ಇಟ್ಟಿರ್ತೀನಿ. ಇನ್ನು ಕೆಳಗಡೆ ಫುಲ್ಲು ಆರ್ಯದು ಬಾಟಲ್ಸು, ಸಿಪ್ಪರ್ಸ್ ಎಲ್ಲ ನಾನು ಇಲ್ಲೇ ಸ್ಟೋರ್ ಮಾಡಿರ್ತೀನಿ. ಇನ್ನ ಈ ಎಲ್ಲ ಡ್ರಾರ್ಸು ಆಯ್ತು. ಈಗ ಇಲ್ಲಿ ನಾನು ಈ ರೀತಿ ಒಳಗಡೆಗೆ ಈ ರೀತಿ ಒಂದು ಸ್ಟೆಪ್ ರೀತಿ ಮಾಡಿಸಿದೀವಿ. ಇಲ್ಲಿ ಎಲ್ಲ ಕುಕ್ಕರ್ಸು ಮತ್ತೆ ಈ ರೀತಿ ಬೌಲ್ಸು, ಇದು ಯಾವಾಗಾದ್ರೂ ಹಬ್ಬಗಳಲ್ಲಿ ಮಾತ್ರನೇ ಯೂಸ್ ಮಾಡೋದು. ಇನ್ನು ಇದು ಸರ್ವಿಂಗ್ ಟ್ರೇಸು ಎಲ್ಲ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳು ನಮ್ಮ ಮನೇಲಿ ತುಂಬ ಕಮ್ಮಿ ಯೂಸೇ ಮಾಡಲ್ಲ ನಾವು, ಅದನ್ನ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಹೆಂಚು, ತವಾ ಮತ್ತೆ ಫಡ್ಡು ಮಾಡ್ತೀವಲ್ವ ಅದೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಒಂದು ಮಿಕ್ಸಿ, ಹಾಗೆ ನಮ್ಮದು ಕರೆಂಟ್ ಕುಕ್ಕರ್ ಇಲ್ಲಿದೆ. ಇನ್ನು ರೈಸು ಮತ್ತೆ ಗೋಧಿ ಹಿಟ್ಟನ್ನ ಇಲ್ಲಿ ಇಟ್ಕೊಂಡಿರ್ತೀನಿ. ಇದನ್ನ ನಾನು ಪ್ಯಾಂಟ್ರಿ ಯೂನಿಟ್ ಅಂತ ಹೇಳಿ ಮಾಡಿಸ್ಕೊಂಡೆ. ಇಲ್ಲಿ ಇಷ್ಟು ಗ್ರೋಸರೀಸ್ ಎಲ್ಲ ನಾನು ಈ ಒಂದು ಯೂನಿಟ್ ಅಲ್ಲೇ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ನಾನು ತುಂಬಾ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಒಂದು ಸೆಕ್ಷನ್ ಅಂದ್ರೇನೆ ಇದು. ಹೇಳೋದಾದ್ರೆ ಇಲ್ಲೆಲ್ಲ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಆಮೇಲೆ ಇಲ್ಲ ಆಲ್ಮೋಸ್ಟ್ ತುಂಬಾ ಫ್ಲೋರ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತೀವಿ ನಾವು. ಇನ್ನ ಇಲ್ಲೊಂದು ಸ್ಪೈಸ್ ಬಾಕ್ಸ್ ಕೂಡ ಇಟ್ಟಿದ್ದೀನಿ ನೋಡಿ ಈ ರೀತಿ. ಇದು ಇಂಡಿಯನ್ಸ್ ಅಂದ್ಮೇಲೆ ಈ ರೀತಿ ಒಂದು ಸ್ಪೈಸ್ ಬಾಕ್ಸ್ ಇಲ್ಲ ಅಂದ್ರೆ ಹೇಗೆ ಇದ್ದೇ ಇರುತ್ತಲ್ವಾ, ಒಗ್ಗರಣೆ ಡಬ್ಬಿ. ಇನ್ನ ಇಲ್ಲಿ ನಾವು ಚಪಾತಿ ಮಾಡಿದಾಗ ಬೇಕಾಗುತ್ತಲ್ವಾ, ಇದು ಹಿಟ್ಟೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ನಮ್ಮ ಆರ್ಯದು ಜೂನಿಯರ್ ಹಾರ್ಲಿಕ್ಸ್ ಒಂದು ಡಬ್ಬ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ನಮ್ಮ ಸ್ಪೈಸಸ್ಸು ಎಲ್ಲಾನು ಇಲ್ಲೇ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ನಾನು ಯಾವುದೇ ರೀತಿಯಾದ ಪ್ಲಾಸ್ಟಿಕ್ ಕಂಟೈನರ್ಸ್ನ ಯೂಸ್ ಮಾಡ್ತಾ ಇಲ್ಲ.
ಇದು ಸ್ಪೈಸ್ ರ್ಯಾಕ್ನ ನಾನೇ DIY ಮಾಡಿರೋದು. ನಾನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಒಂದ್ಸಲಿ ನೀವು ಚೆಕ್ ಮಾಡಿ. ಇನ್ನು ಇದು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡೋ ಸಾಸ್, ಪಿಕಲ್, ಹನಿ ಇದನ್ನೆಲ್ಲ ನಾನು ಈ ರೀತಿ ಒಂದು ಎಷ್ಟು ಈಸಿಯಾಗಿ ಹಿಂಗೆ ತಗೋಬೋದಲ್ವಾ, ಅದಕ್ಕೆ ಇದರಲ್ಲಿ ಇಟ್ಟಿರ್ತೀನಿ. ಇದು ಬಂದು ನಮ್ಮೆಲ್ಲ ಸ್ಪೈಸಸ್ಸು, ಬೇಕಾಗಿರೋ ಕಾಳುಗಳು ಎಲ್ಲ ಇರೋಂತಹ ರ್ಯಾಕ್ ಇದೇನೆ. ಇನ್ನು ಇಲ್ಲಿ ಮೇಲೆ ಮಿಕ್ಕಿರೋ ಗ್ರೋಸರೀಸ್ ಎಲ್ಲ ಹಾಕಿಕ್ಕೋದಕ್ಕೆ ಇನ್ನೊಂದು ಕಂಟೈನರ್ನ ತಗೊಂಡಿದ್ದೀನಿ ನಾನು. ಇದರಲ್ಲೇನೆ ನಾನು ಎಲ್ಲ ಗ್ರೋಸರೀಸ್ನ ಹಾಕಿ ಇಟ್ಟಿರ್ತೀನಿ ಮಿಕ್ಕಿರೋದನ್ನ. ಇನ್ನು ಅದ್ರ ಮೇಲೆ ಇರೋದು ನಮ್ಮ ಆರ್ಯ ಸ್ನ್ಯಾಕ್ಸು, ಅದನ್ನೆಲ್ಲ ನಾನು ಸ್ವಲ್ಪ ಮೇಲೆ ಇಟ್ಟಿರ್ತೀನಿ. ಅವನಿಗೆ ಅಂದಬಾರ್ದು, ಎಟ್ಟಕ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಮೇಲೆ ಇಟ್ಟಿರ್ತೀನಿ. ನೋಡಿ, ಒಂದು ಸ್ನ್ಯಾಕ್ಸ್ ಎಲ್ಲ ಇದರಲ್ಲಿ ಇಟ್ಟಿರ್ತೀನಿ. ನೋಡಿ, ಎಕ್ಸ್ಟ್ರಾ ಗ್ರೋಸರೀಸ್ ಎಲ್ಲ ನಾನು ಇದರಲ್ಲೇ ಇಟ್ಟಿರ್ತೀನಿ. ನೋಡಿ, ಈ ರೀತಿ ಕ್ಲಿಪ್ಸ್ ಹಾಕಿರ್ತೀನಿ, ಸೊ ದಟ್ ಏನು ಹಾಳಾಗೋದಿಲ್ಲ, ಏರ್ ಟೈಟ್ ರೀತಿ ವರ್ಕ್ ಆಗುತ್ತೆ. ತುಂಬ ಕಾಳುಗಳೆಲ್ಲ ನಾನು ಫ್ರಿಡ್ಜಲ್ಲೇ ಸ್ಟೋರ್ ಮಾಡಿರ್ತೀನಿ, ಬಿಕಾಸ್ ಹುಳು ಬೀಳಬಾರ್ದು ಅಂತ. ರೆಗ್ಯುಲರಾಗಿ ಯೂಸ್ ಮಾಡೋದು ಮಾತ್ರ ನಾನು ಹೊರಗಡೆ ಇಟ್ಟಿರ್ತೀನಿ. ಮತ್ತೆ ಇದರಲ್ಲಿ ಏನೇನು ಐಟಮ್ಸ್ ಇದೆ ಏನು ಅಂದ್ಬಿಟ್ಟು ನಾನೆಲ್ಲ ಒಂದು ನೋಟ್ ಮಾಡಿಬಿಟ್ಟು ಇಲ್ಲಿ ಹಾಕಿರ್ತೀನಿ, ಸ್ಟಿಕ್ ಮಾಡಿರ್ತೀನಿ ಯಾವಾಗ್ಲೂ. ಯಾಕೆ ಅಂದ್ರೆ ನಮಗೆ ಈ ಕಂಟೈನರು ಟ್ರಾನ್ಸ್ಪರೆಂಟ್ ಇರೋದಿಲ್ಲ ಅಲ್ವಾ, ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಪದೇ ಪದೇ ಅದು ಎತ್ಕೊಂಡು ಇಳಿಸ್ಕೊಂಡು ನೋಡೋ ಬದಲು ಈ ರೀತಿ ಒಂದು ನೋಟ್ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಏನಿದೆ ಅಲ್ಲಿ ಏನಿಲ್ಲ ಅನ್ನೋದು ಮೊದಲೇ ಗೊತ್ತಾಗೋಗುತ್ತೆ. ದೆನ್ ಈ ಒಂದು ಬಾಸ್ಕೆಟ್ ಅಲ್ಲಿ ನಾನು ಎಕ್ಸ್ಟ್ರಾ ಮಿಸ್ಲೇನಿಯಸ್ ಜಿಪ್ ಪೌಚಸ್ ಆಗಿರ್ಬೋದು, ಆಮೇಲೆ ನೋಡಿ ಈ ರೀತಿ ಚಾಕ್ಲೇಟ್ ಮೌಲ್ಡ್ಸು, ಈ ರೀತಿ ವೈಪ್ಸು, ಮತ್ತು ಬಟರ್ ಪೇಪರ್ ಆಗಿರ್ಬೋದು, ಮತ್ತು ಈ ಒಬ್ಬಟ್ಟಿಗೆ ಎಲ್ಲ ಹಾಕ್ತೀವಲ್ವ ಕವರ್ಸು, ಅವೆಲ್ಲ ಎಕ್ಸ್ಟ್ರಾ ಐಟಮ್ಸ್ ಏನೇನಿರುತ್ತೆ ಅದನ್ನೆಲ್ಲ ನಾನು ಈ ಒಂದು ಬಾಸ್ಕೆಟಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ನಿಮ್ಗೊಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಗ್ಲಾಸ್ ಕಂಟೈನರ್ಸ್ನ ಮೇಂಟೈನ್ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ನಾವು ಪ್ಲಾಸ್ಟಿಕ್ ಫ್ರೀ ಆಗಿರಬೇಕು, ಎಕೋ ಫ್ರೆಂಡ್ಲಿ ಐಟಮ್ಸ್ನ ಯೂಸ್ ಮಾಡಬೇಕು. ಸೊ ಅದಕ್ಕೆ ನಾನು ಕೂಡ ಮೊದಲು ಪ್ಲಾಸ್ಟಿಕ್ ಕಂಟೈನರ್ಸ್ನ ಕೆಲವೊಂದು ಯೂಸ್ ಮಾಡ್ತಾ ಇದ್ದೆ. ಅದನ್ನೆಲ್ಲ ತೆಗೆದು ಈಗ ನಾನು ಹೊಸದಾಗಿ ಗ್ಲಾಸ್ ಕಂಟೈನರ್ಸ್ನ ಇಟ್ಟಿದ್ದೀನಿ. ಇದರಲ್ಲಿ ಇದೇನಪ್ಪ ಅಂದರೆ ಎಕೋ ಫ್ರೆಂಡ್ಲಿ ಮತ್ತು ಯಾವುದೇ ರೀತಿಯಾದ ಹಾರ್ಮ್ ಇರೋದಿಲ್ಲ ನೇಚರ್ ಮೇಲೆ. ಆದಷ್ಟು ನಾವು ಪ್ಲಾಸ್ಟಿಕ್ನ ಕಡಿಮೆ ಮಾಡೋಣ, ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಡಿಮೆ ಮಾಡೋಣ. ಈ ಒಂದು ಗ್ಲಾಸ್, ಸಿರಾಮಿಕ್ ಇದೆಲ್ಲ ಏನಪ್ಪಾ ಅಂದರೆ ನಮಗೆ ಮಣ್ಣಲ್ಲಿ ಮಾಡಿರುವಂತಹ ಐಟಮ್ಸು. ಸೊ ಅದರಿಂದ ನಾವು ಈ ಒಂದು ಐಟಮ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಎಫೆಕ್ಟ್ ಇರೋದಿಲ್ಲ ನಮ್ಮ ಮೇಲೆ ಮತ್ತು ಹಾಗೆ ನೇಚರ್ ಮೇಲೆ ಕೂಡ. ಸೊ ನಮ್ಮ ಈ ಒಂದು ಪ್ಯಾಂಟ್ರಿ ಸೆಕ್ಷನ್ನು, ಹಾಗೇನೆ ಪ್ಯಾಂಟ್ರಿ ಯೂನಿಟ್ ನೆಕ್ಸ್ಟ್ ನಾವು ಫ್ರಿಡ್ಜ್ ಇಟ್ಟಿದ್ದೀವಿ. ನೀವೆಲ್ಲ ನೋಡೇ ಇರ್ತೀರ ನಮ್ಮ ಈ ಫ್ರಿಡ್ಜ್ನ. ಇದ್ರ ಬಗ್ಗೆ ನಾನು ಮತ್ತೆ ಡೀಟೇಲ್ಡ್ ಆಗಿ ಫ್ರಿಡ್ಜ್ ಟೂರ್ನ ಇನ್ನೊಂದು ವಿಡಿಯೋ ಅಲ್ಲಿ ನಾನು ಮಾಡ್ತೀನಿ. ಸ್ಟೀಲ್ ಬಾಡಿ ಇದು ಕಲರು, ಯಾವುದೇ ರೀತಿ ಕಲರ್ ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಮೊದ್ಲೆಲ್ಲ ನಾನು ಮೆರೂನ್ ಕಲರ್ ತಗೊಂಡಿದ್ದೆ ಮೊದ್ಲಿದ್ದ ಫ್ರಿಡ್ಜ್, ಈ ಇರೋದು ತಗೊಂಡೆ. ಸ್ಟೀಲ್ ಬಾಡಿ ಇದೆ ಇದಕ್ಕೆ. ಸೊ ಇದು ನಮ್ಮ ಕಿಚನ್ನು. ಇನ್ನೇನಾದ್ರೂ ಮರ್ತೋಗಿದ್ದೀನ ಅಂದ್ರೆ ನೋಡಿ, ಇದು ಮೇಲೆ ಲಾಫ್ಟ್ ತರ ಕೊಟ್ಟಿದ್ದಾರೆ ಅಲ್ವಾ. ಈ ಒಂದು ಲಾಫ್ಟ್ ಒಳಗಡೆ ನಾನು ತುಂಬಾ ದೊಡ್ಡ ಪಾತ್ರೆಗಳು ಎಲ್ಲ ಎಕ್ಸ್ಟ್ರಾ ಏನೇನಿರುತ್ತೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ ಅಲ್ವಾ ಅಂತ ಐಟಮ್ಸ್ನೆಲ್ಲ ನಾನು ಅಲ್ಲಿ ಇಟ್ಬಿಟ್ಟಿದ್ದೀನಿ. ತುಂಬಾ ಪಾತ್ರೆಗಳಿದೆ. ಏನಾದ್ರೂ ಫಂಕ್ಷನ್ಸ್ಗೆ, ಏನಾದ್ರೂ ಅಕೇಶನ್ಸ್ ಆದ್ರೆ, ಏನಾದ್ರೂ ಹಬ್ಬಗಳ ಟೈಮಲ್ಲಿ ತಗೊಂತೀವಿ ಅಷ್ಟೇ ಅಲ್ಲಿರೋ ಪಾತ್ರೆಗಳು. ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡೋದು ಇಲ್ಲಿದೆ ಅಲ್ವಾ, ಇಷ್ಟೇ ಪಾತ್ರೆನೆ. ನಮ್ಮ ಮನೇಲಿ ನಾನು ಜಾಸ್ತಿ ಐಟಮ್ಸ್ ಇಟ್ಕೊಂಡಿಲ್ಲ. ಮೋರ್ ಐಟಮ್ಸ್ ಮೋರ್ ಕ್ಲಟರ್
ಅಲ್ವಾ. ಅದಕ್ಕೆ ನಾನು ಕಡಿಮೆ ಐಟಮ್ಸ್ ಇಟ್ಕೊಂತೀನಿ. ಬೇಕಿಲ್ದೇ ಇರೋ ಐಟಮ್ಸ್ ನೆಲ್ಲ ನಾನು ಲಾಫ್ಟ್ ಅಲ್ಲಿ ಮೇಲೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಅದು ಕೂಡ ನಾನೊಂದು ದೊಡ್ಡ ದೊಡ್ಡ ಕಾಟನ್ ಬಾಕ್ಸಸ್ ಬರುತ್ತಲ್ವಾ ಅದ್ರಲ್ಲಿ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಬಿಕಾಸ್ ಡಸ್ಟ್ ಎಲ್ಲ ಆಗ್ಬಾರ್ದು ಅಂದ್ಬಿಟ್ಟು. ಇದು ನಮ್ಮ ಪುಟ್ಟ ಕಿಚನ್. ಐ ಥಿಂಕ್ ನಿಮ್ಗೂ ನಮ್ಮ ಕಿಚನ್ ಇಷ್ಟ ಆಗಿದೆ ಅಂತಾನೆ ಅನ್ಕೊಂತಾ ಇದ್ದೀನಿ. ಓಕೆ ಗೈಸ್, ಇದು ನಮ್ಮ ಕಿಚನ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತಿನ ಶುಭ ನುಡಿ ಹೇಳ್ಬೇಕಲ್ವಾ. ಇವತ್ತಿನ ಶುಭ ನುಡಿ ಏನಪ್ಪಾ ಅಂದ್ರೆ, ಮನೆ ಎಷ್ಟು ದೊಡ್ಡದು ಅನ್ನೋದೆಲ್ಲ ಇಂಪಾರ್ಟೆಂಟ್, ನಾವು ಆ ಮನೆಯಲ್ಲಿ ಎಷ್ಟು ಖುಷಿಯಾಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದ್ರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.